ಈ ದಿವಸ ನಾವು ಪ್ರತ್ಯೇಕವಾಗಿ ವಾಕ್ಯದ ಇನ್ನೊಂದು ಸತ್ಯಗಳನ್ನು ನಾವು ಆಲೋಚನೆ ಮಾಡಲಿಕ್ಕಿದ್ದೇವೆ. ಸತ್ಯವೇದ ಇರುವುದ ದಯಮಾಡಿ ನೊಟ್ಟಿಗೆ ಎಫೆಸ ಪತ್ರಿಕೆ 2ನೇ ಅಧ್ಯಾಯ ಅಲ್ಲಿರುವಂಥ 10ನೇ ವಚನವನ್ನು ನೋಡಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ತೇನೆ. 10ನೇ ವಚನ ಹೀಗೆ ಉಂಟು: ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಫಾರ್ ವಿ ಆರ್ ಈಸ್ ವರ್ಕ್ಮ್ಯಾನ್ಶಿಪ್, created in Christ Jesus for good works, which God prepared beforehand, that we should walk in them. ಅಲ್ಲಿರುವಂಥ ಒಂದು ಸತ್ಯಗಳನ್ನು ನೋಡಬೇಕಾದರೆ ನಾವು ಯಾರಾಗಿದ್ದೇವೆ, ನಮ್ಮ ಹಿನ್ನೆಲೆ ಏನಾಗಿತ್ತು, ಅದು ಈಗ ಕ್ರಿಸ್ತನಲ್ಲಿ ನಾವು ಏನಾಗಿದ್ದೇವೆ, ನಾವು ಈ ವಾಕ್ಯಗಳನ್ನು ನಾವು ಆಲೋಚನೆ ಮಾಡಬೇಕಾದರೆ ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ದೇವರು ತನ್ನ ಕೃಪೆಯನ್ನು ನೀಡಿ ನಾವು ಈ ವಾಕ್ಯದ ಸತ್ಯಗಳನ್ನು ಗ್ರಹಿಸಿಕೊಳ್ಳುವಂತೆ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಾವು ಯಾರಾಗಿದ್ದೇವೆ, ನಮ್ಮ ಸ್ಥಿತಿ ಏನಾಗಿದೆ, ನಾವು ಯಾವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಎಂಬುದನ್ನು ನಿನ್ನ ವಾಕ್ಯ ಬೋಧಿಸುವಾಗ ಈ ದಿವಸದಲ್ಲಿ ಯಾರ್ಯಾರು ಕಾರ್ಯಕ್ರಮವನ್ನು ಕೇಳ್ತಿದ್ದಾರೆ, ದೇವರೇ ನಿನ್ನ ಆತ್ಮನ ಕಾರ್ಯವನ್ನು ಸಾಧಿಸಪ್ಪ. ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆಯ ಮಾಡು ದೇವರೇ. ನೀ ನಮ್ಮನ್ನು ರಕ್ಷಿಸಿದಂಥ ರೀತಿ ಉದ್ದೇಶ ಏನೆಂಬುದನ್ನು ನಿನ್ನ ವಾಕ್ಯ ಹೇಳುವಾಗ ನಮ್ಮ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡಬೇಕು. ನಾವು ಹೇಗೆ ಜೀವಿಸಬೇಕು, ಏನು ಮಾಡಬೇಕಾಗಿದೆ ಲೋಕದಲ್ಲಿ, ದೇವರೇ ನಮ್ಮ ಜವಾಬ್ದಾರಿಕೆಯನ್ನು ತಿಳಿದು ಮಾಡುವಂತೆ ಕರುಣೆ ತೋರಿಸು. ನಮ್ಮೆಲ್ಲ ಕೊರತೆಗಳಿಂದ ನಮ್ಮನ್ನು ಬಿಡುಗಡೆ ಮಾಡು ಕರ್ತನೇ. ದಾಸನಿಗೆ ಬೇಕಾದ ಕೃಪೆ ಕೊಡು. ನೀನು ಆತ್ಮನ ಬಲದಲ್ಲಿ ತುಂಬಿಸು. ಆತ್ಮನ ಅಭಿಷೇಕದಲ್ಲಿ ನೆಲೆಗೊಂಡು ಹೇಳಬೇಕಾದ ಮಾತುಗಳನ್ನು ಹೇಳಲಿಕ್ಕಾಗುವಂತೆ ಕರುಣೆ ತೋರಿಸು. ಎಲ್ಲ ಘನತೆಯ ಮಹಿಮೆಯ ನಿನಗೆ ಉಂಟಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್. ನಾವು ಓದಿದಂಥ ಈ ಭಾಗದಲ್ಲಿ ಪ್ರಾಮುಖ್ಯವಾಗಿ ಇರುವಂಥ ಒಂದು ಸತ್ಯ ಏನಂತ ಹೇಳಿದ್ರೆ, ನಾವು ಯಾರಾಗಿದ್ದೇವೆ. ಇಲ್ಲಿ ಪ್ರಾಮುಖ್ಯವಾಗಿ ಹೇಳುವಂಥ ಸಂಗತಿ ಅಂದರೆ ಫಾರ್ ವಿ ಆರ್ ಈಸ್ ವರ್ಕ್ಮ್ಯಾನ್ಶಿಪ್ ಎಂಬುದಾಗಿ ನೋಡ್ತೇವೆ. ನಾವು ಆತನ ನಿರ್ಮಾಣ. ಈ ವಾಕ್ಯದಲ್ಲಿ ಪ್ರತ್ಯೇಕವಾಗಿ ಓದಿದಂಥ ಭಾಗದಲ್ಲಿ 3 ಸತ್ಯಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಇಲ್ಲಿ ಇರುವಂಥ ಸತ್ಯ ಮೊದಲನೇ ವಿಷಯ ಅಂದರೆ ನಾವು ಆತನ ನಿರ್ಮಾಣ, ಫಾರ್ ವಿ ಆರ್ ಈಸ್ ವರ್ಕ್ಮ್ಯಾನ್ಶಿಪ್. ಎರಡನೇ ವಿಷಯ ಏನಂದರೆ ಸತ್ಕಾರ್ಯಗಳನ್ನು ಮಾಡುವವರಾಗಿದ್ದೇವೆ. ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಕ್ರಿಯೇಟೆಡ್ ಇನ್ ಕ್ರೈಸ್ಟ್ ಜೀಸಸ್ ಫಾರ್ ಗುಡ್ ವರ್ಕ್ಸ್. ಆಮೇಲೆ ಮೂರನೇದಾಗಿರುವ ಸತ್ಯ ಏನಂದರೆ ನಾವು ಸತ್ಕಾರ್ಯಗಳನ್ನು ಮಾಡಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು ಎಂಬುದಾಗಿ. ಒಂದೊಂದು ವಾಕ್ಯಗಳನ್ನು ಆಲೋಚನೆ ಮಾಡುವಾಗ ದೇವರ ಅನಾದಿ ಕಾಲದ ಯೋಜನೆಯಲ್ಲಿ ಏನಿತ್ತು ಎಂಬುದನ್ನು, ಯಾಕೆ ದೇವರು ನಾನು ರಕ್ಷಿಸಿದನು, ಪಾಪದಿಂದ ಬಿಡುಗಡೆ ಮಾಡಿದ್ದಾನೆ, ಅದರ ಉದ್ದೇಶ, ಮುಂದೆ ಏನು ಸಂಗತಿ, ರಕ್ಷಣೆ ಹೊಂದಿದ ನಂತರ ಮುಂದಿನ ಸಂಗತಿ ಜೀವಿತ ಏನು ಎಂಬುದನ್ನು ಈ ವಾಕ್ಯ ನಮಗೆ ಸ್ಪಷ್ಟಪಡಿಸುವಂಥದ್ದಾಗಿದೆ ಎಂಬುದಾಗಿ ನೋಡ್ತೇವೆ. ನಾವು ಮೊದಲನೇ ವಿಷಯ ನೋಡಬೇಕಾದ್ರೆ ಇರುವಂಥ ಸಂಗತಿ, ನಾವು ದೇವರ ಏನಂದರೆ ನಿರ್ಮಾಣ. ಇಲ್ಲಿ ಪೌಲನು ಏನಂತ ಹೇಳಿದ್ರೆ ಈ ಎಫೆಸ ಸಭೆಗೆ ತಿಳಿಸಬೇಕಾದ್ರೆ ಅವರ ಕೃಷಿ ಅಲ್ಲಿ ದೇವರ ಮಕ್ಕಳಿಗೆ ಮನವರಿಕೆ ಮಾಡ್ತಿರೋ ಸಂಗತಿ, ದೇವರು ನಮ್ಮನ್ನು ಕರುಣಿಸಿದ ರೀತಿ, ರಕ್ಷಿಸಿದ ರೀತಿ ಮತ್ತು ದೇವರ ಮುಂದಿನ ಸಂಗತಿಗಳು ನಮ್ಮ ಜೀವಿತದಲ್ಲಿ ನಾವು ಏನು ಮಾಡಬೇಕಾಗಿದೆ, ಪ್ರತಿ ಸಂಗತಿಗಳನ್ನು ದೇವರು ತರುವ ಸಂಗತಿ. ಅಂದರೆ ನಾವು ಆತನ ನಿರ್ಮಾಣ ಅಂತ ಹೇಳಬೇಕಾದ್ರೆ ನಾವು ಯಾರಾಗಿದ್ದೇವೆ, ನಮ್ಮ ಹಿಂದಿನ ಸಂಗತಿಗಳು ಯಾವ ರೀತಿಯಲ್ಲಿತ್ತು ಎಂಬುದನ್ನು ನಾವು ಆಲೋಚಿಸಬೇಕಾದಿರ್ತಕ್ಕಂಥ ಸಂಗತಿ ಏನಂದರೆ ಈಗ ಕ್ರಿಸ್ತನಲ್ಲಿ ನಾವು ಏನಾಗಿದ್ದೇವೆ. ಇದು ಭಾಳ ಪ್ರಾಮುಖ್ಯವಾದ ಸಂಗತಿ. ದೇವರು ನಮ್ಮನ್ನು ಮಾತೃ ಗರ್ಭದಲ್ಲಿಯೇ ರೂಪಿಸಿದ್ದಾನೆ ಎಂಬುದನ್ನು ಸಂಗತಿಗಳನ್ನು ನೋಡ್ತೇವೆ, ಜ್ಞಾಪಕ ಮಾಡಿಕೊಳ್ಬೇಕು. ನಾವು ಯೆಶಾಯ ಗ್ರಂಥದಲ್ಲಿ ಅದನ್ನು ಅನೇಕ ಭಾಗದಲ್ಲಿ, ಯೆರೆಮೀಯ ಗ್ರಂಥದಲ್ಲಿ, ಗಲಾತ್ಯ ಪತ್ರಿಕೆ ಅದನ್ನು ನೋಡಬೇಕಾದ್ರೆ, ವಾಕ್ಯದ ಭಾಗದಲ್ಲಿ ನೋಡಬೇಕಾದ್ರೆ ದೇವರು ನಮ್ಮನ್ನು ಒಬ್ಬೊಬ್ಬ ವ್ಯಕ್ತಿಯನ್ನು ಹೇಗೆ ರೂಪಿಸಿದ್ದಾನೆ ಎಂಬ ಸಂಗತಿಗಳನ್ನು ನಾವು ದೇವರ ವಾಕ್ಯದ ಭಾಗದಲ್ಲಿ ನಾವು ನೋಡ್ಬೋದು. ಅಲ್ಲಿ ಪ್ರತ್ಯೇಕವಾಗಿ ಯೆರೆಮೀಯನ ಗ್ರಂಥದಲ್ಲಿ ನಾವು ಅದನ್ನು ಆಲೋಚನೆ ಮಾಡಬೇಕಾದ್ರೆ ಯೆರೆಮೀಯ ಹೇಳುವಂಥ ಮಾತು, ಆತ ಅನುಭವದಲ್ಲಿ ಬಂದಂಥ ಸಂಗತಿ ಒಂದು ನಾವು ಅದರಲ್ಲಿ ನೋಡುವಾಗ 5ನೇ ವರ್ಷದಲ್ಲಿ ನಾವು ನೋಡಬೇಕಾದ್ರೆ ಹೀಗೆ ಉಂಟಲ್ಲಿ,
ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೇನೆ. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದೆನು ಎಂಬುದಾಗಿ ಹೇಳಲ್ಪಟ್ಟಿದೆ. ಅಂದರೆ ದೇವರಲ್ಲಿ ಪ್ರತ್ಯೇಕವಾಗಿ ಅಲ್ಲಿ ತರುವಂಥ ಒಂದು ಆಲೋಚನೆ ಅಂತ ಹೇಳಿದ್ರೆ, ಈ ಯೆರೆಮೀಯನಿಗೆ ನಾನು ಮೊದಲೇ ನಿನ್ನನ್ನು ತಿಳಿದಿದ್ದೇನೆ, ಗರ್ಭದಲ್ಲಿ ರೂಪಿಸ್ತಾ ಬಂದೆ ಎಂಬ ಸಂಗತಿಯನ್ನು ನಾವು ನೋಡ್ತೇವೆ. ಗಲಾತ್ಯ ಪತ್ರಿಕೆ ನೋಡ್ರಿ, ಅಲ್ಲಿ ಒಂದು ಪೌಲನು ಅದನ್ನು ಹೇಳಬೇಕಾದ್ರೆ ಇರುವಂಥ ಸಂಗತಿ, ಅದನ್ನು ದೇವರ ಆಲೋಚನೆ ಅನಾದಿಕಾಲ ಯೋಜನೆಯಲ್ಲಿ ಆದಂಥ ಸಂಗತಿಗಳನ್ನು ತಿಳಿಯಪಡಿಸಿದ್ದಾನೆ. 1:15 ಹೀಗೆ ಉಂಟು, ಏನಂದರೆ, ಆದರೆ ನಾನು ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ತನ್ನ ಮಗನನ್ನು ನಾನು ಅನ್ಯ ಜನರಲ್ಲಿ ಪ್ರಸಿದ್ಧಿಪಡಿಸುವನಾಗಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸಿದ ಮುಂಚೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಅಂದರೆ ಅಲ್ಲಿ ಇರುವಂಥ ಸತ್ಯ ಏನಂತ ಹೇಳಿದ್ರೆ, ನಾನು ತಾಯಿಯ ಗರ್ಭದಲ್ಲಿ ಇದಕ್ಕಿಂತ ಮುಂಚೆ ನನ್ನನ್ನು ದೇವರು ಪ್ರತ್ಯೇಕಿಸಿದನು ಎಂಬುದು. ಅಂದರೆ ದೇವರು ಅನಾದಿ ಕಾಲದಲ್ಲಿ, ನಾವು ಎಫೆಸ ಪತ್ರಿಕೆಯಲ್ಲಿ ಅದನ್ನು ನಾವು ಆಲೋಚನೆ ಮಾಡಿದ್ದೇವೆ, ದೇವರು ನಮ್ಮನ್ನು ಮೊದಲೇ ನಾವು ಆರಿಸಿಕೊಂಡನು, ಜಗತ್ಪತಿಗೆ ಮುಂಚೆ ನಮ್ಮನ್ನು, ಅದೇ ಗಲಾತ್ಯ ಪತ್ರಿಕೆ ಅದನ್ನೇ ನಾವು ನೋಡ್ತೇವೆ. ಅಲ್ಲಿ ಪ್ರತ್ಯೇಕವಾಗಿ ದೇವರ ಅನೇಕ ಸಂಗತಿಗಳನ್ನು ನೋಡಬೇಕಾದ್ರೆ ಗಲಾತ್ಯ 1:4 ಕೂಡ ನಾವು ನೋಡ್ತೇವೆ. ಈತನು ನಮ್ಮನ್ನು ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗಗಳಿಂದ ಬಿಡಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿರುವಂಥ ಒಂದು ಸಂಗತಿ ಅನೇಕ ದೇವರ ವಾಕ್ಯದ ಭಾಗದಲ್ಲಿ ಆಲೋಚನೆ ಮಾಡಬೇಕಾದ್ರೆ ದೇವರ ಒಂದು ಆಲೋಚನೆ ಎಷ್ಟು ವಿಶೇಷವಾಗಿದೆ ಎಂಬುದನ್ನು ನಾವು ಗ್ರಹಿಸಿಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗುವಂಥದ್ದಾಗಿದೆ. ನೋಡ್ರಿ, ಅಲ್ಲಿ ಎಫೆಸ 1:12 ನೋಡಬೇಕಾದ್ರೂ ಕೂಡ ಅಲ್ಲಿ ಏನಂತ ಹೇಳಿದ್ರೆ, ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು ಎಂಬುದಾಗಿ ಹೇಳಲ್ಪಟ್ಟಿದೆ. ದೇವರ ಆಲೋಚನೆ, ದೇವರ ಕಾರ್ಯಗಳು, ನಾವು ಆತನ ನಿರ್ಮಾಣ ಎಂಬುದಾಗಿ ಹೇಳಬೇಕಾದ್ರೆ ಒಂದು ಮಾತನ್ನು ನಾವು ಯೆಶಾಯ ಗ್ರಂಥದಲ್ಲಿ ಒಂದು ಮಾತನ್ನು ಅದನ್ನು ನಾವು ನೋಡ್ತೇವೆ. 64ನೇ ಅಧ್ಯಾಯದಲ್ಲಿ ಅಲ್ಲಿ ಹೇಳುವಂಥ ಮಾತನ್ನು ಪ್ರತ್ಯೇಕವಾಗಿ ನಮ್ಗೆ ಗೊತ್ತಿರುವಂಥ ವಾಕ್ಯ ಅಲ್ಲಿ 64ನೇ ಅಧ್ಯಾಯದಲ್ಲಿ ಒಂದು ಮಾತಲ್ಲಿ ನಾವು ನೋಡ್ತೇವೆ. 64:8 ಹೀಗೆ ಉಂಟು, ಏನಂತ ಹೇಳಿದ್ರೆ, ಈಗಲಾದರೂ ಯೆಹೋವನೇ ನೀನು ನಮ್ಮ ತಂದೆಯಾಗಿದ್ದಿ, ನಾವು ಜೇಡಿ ಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ. ಅಲ್ಲಿ ಅದು ಎಷ್ಟರ ಮಟ್ಟಿಗೆ ಅಂದರೆ, ನಾವು ಜೇಡಿ ಮಣ್ಣಾಗಿದ್ದೇವೆ, ನೀನು ಕುಮಾರನಾಗಿದ್ದೀವಿ, ನಮ್ಮನ್ನು ರೂಪಿಸುವಂಥ ದೇವರು, ನಿನ್ನ ಕೈ ಕೆಲಸವೇ ಆಗಿದ್ದೇವೆ ಎಂಬುದಾಗಿ ನಾವು ನೋಡ್ತೇವೆ. ಇನ್ನೊಂದು ನೋಡುವಾಗ ನಾವು ಕೀರ್ತನೆಯಲ್ಲಿ 100 ಮತ್ತು 3ನೇ ನೋಡುವಾಗ, ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯು ಪಾಲಿಸುವ ಹಿಂಡು ಆಗಿದ್ದೇವೆ ಎಂಬುದನ್ನು ಅಲ್ಲಿ ಹೇಳಿರುವಂಥ ವಾಕ್ಯಗಳನ್ನು ನಾವು ನೋಡ್ತೇವೆ. ಅಂದರೆ ಈ ಎಲ್ಲ ವಾಕ್ಯಗಳು ನೋಡಬೇಕಾದ್ರೆ ನಾವು ಆತ ನಿರ್ಮಾಣ, ಅಂದರೆ ದೇವರು ನಮ್ಮನ್ನು ನಿರ್ಮಿಸಿದಂಥ ದೇವರು, ನಮ್ಮನ್ನು ಕರೆದಂಥ ದೇವರು, ನಮ್ಮನ್ನು ಇದುವರೆಗೆ ತನ್ನ ಕೃಪೆಯಲ್ಲಿ ನಮ್ಮನ್ನು ಬೆಳೆಸ್ತಾ ಬಂದಂಥ ಪೋಷಿಸುವಂಥ ದೇವರಾಗಿದ್ದೇವೆ. ವಿ ಆರ್ ಇಸ್ ವರ್ಕ್ಮ್ಯಾನ್ಶಿಪ್ ಅಂತ ಹೇಳಬೇಕಾದ್ರೆ ನಮ್ಮ ಜೀವಿತ, ನಾವು ಎಂತೆಂಥ ರೀತಿಯಲ್ಲಿ, ಎಂಥ ಕುಟುಂಬದಲ್ಲಿ, ಯಾವ ದೇಶದಲ್ಲಿ, ಯಾವ ಸ್ಥಳದಲ್ಲಿ ಹುಟ್ಟಬೇಕೆಂಬುದನ್ನು ದೇವರು ಮೊದಲೇ ಪ್ಲ್ಯಾನ್ ಮಾಡಿದ್ದಾನೆ. ಅಂದರೆ ದೇವರ ಸಂಕಲ್ಪದಲ್ಲಿ, ದೇವರ ಅನಾದಿ ಕಾಲದ ಯೋಜನೆಯಲ್ಲಿ ಏನಾಗಬೇಕಾಗಿದೆ, ಪ್ರತಿ ಸಂಗತಿಗಳು, ಎಲ್ಲ ಕಾರ್ಯಗಳು ಹಂತವಾದ ರೀತಿಯಲ್ಲಿ ನಡೆಯುತ್ತಾ ಬಂದಿದೆ. ಎಲ್ಲ ಕಾರ್ಯಗಳು ಹಿನ್ನೆಲೆಯನ್ನು ದೇವರ ಮಹಿಮೆಗೋಸ್ಕರ, ದೇವರ ಕಾರ್ಯಗಳು, ದೇವರ ಸಂಪೂರ್ಣತೆ, ದೇವರ ಉದ್ದೇಶ, ದೇವರ ಆಲೋಚನೆಗಳು ನೆರವೇರಿಸುವುದಕ್ಕಾಗಿ ದೇವರು ಮಾಡಿರುವಂಥ ಒಂದು ಸಂಗತಿಗಳು ಎಂಬುದಾಗಿ ನಾವು ನೋಡ್ತೇವೆ. ದೇವರ ಉದ್ದೇಶ ಏನಂತ ನೋಡಬೇಕಾದ್ರೆ, ಎರಡನೇ ವಿಷಯ ನೋಡಬೇಕಾದ್ರೆ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ದೇವರು ನಮ್ಮ ಕ್ರಿಸ್ತ ಯೇಸುವಿನಲ್ಲಿ ಏನಂದರೆ ನಾವು ಸೃಷ್ಟಿಸಲ್ಪಟ್ಟೆವು ಎಂಬುದಾಗಿ ನೋಡ್ತೇವೆ. ಇಲ್ಲಿ ಒಂದು ಸಂಗತಿ ಏನಂತ ಹೇಳಿದ್ರೆ, ಸತ್ಕಾರ್ಯ ಅಂತ ಹೇಳಬೇಕಾದ್ರೆ ನೋಡ್ರಿ, ನಮ್ಮ ರಕ್ಷಣೆ ಅನ್ನುವಂಥದ್ದು ನಾಟ್ ಬೈ ವರ್ಕ್ಸ್, ಒಬ್ಬ ವ್ಯಕ್ತಿ ಕಾರ್ಯಗಳ ಮೂಲಕ, ಒಳ್ಳೆಯ ಕಾರ್ಯಗಳ ಮೂಲಕ ರಕ್ಷಣೆ ಹೊಂದುವಂಥದ್ದಲ್ಲ. ರಕ್ಷಣೆ ಹೊಂದಿದ ನಂತರ, ಯೇಸು ಕ್ರಿಸ್ತ ನಂಬಿದ ನಂತರ ಮಾಡುವಂಥ ಕಾರ್ಯಗಳು, ದೇವರು ನಮ್ಮನ್ನು ಆರಿಸ್ಕೊಳ್ಳುವಂಥ ಉದ್ದೇಶ. ನಾವು ಅಂತ ಹೇಳಿದ್ರೆ ನಾವು ಸತ್ಕಾರ್ಯಗಳನ್ನು ಮಾಡಬೇಕು. ಒಳ್ಳೆಯ ಕಾರ್ಯಗಳು ಅಂದರೆ ನಾವು ಕರ್ತನಿಗೆ ತಕ್ಕ ಹಾಗೆ ಎಲ್ಲ ವಿಷಯದಲ್ಲಿ ನಂಬಿಕಸ್ಥರಾಗಿ ನಾವು ಮಾಡುವಂಥ ಎಲ್ಲ ಕಾರ್ಯಗಳು ದೇವರಿಗೆ ಮಹಿಮೆ ಬರುವಂಥ ರೀತಿಯಲ್ಲಿ ಆಗಬೇಕೆಂಬಂಥ ಒಂದು ಸಂಗತಿ. ದೇವರ ಯೋಜನೆಯಲ್ಲಿ ಎಲ್ಲ ಸಂಗತಿಗಳು ಆಗುವಂಥ ಕಾರ್ಯಗಳು ಉಂಟು ಎಂಬುದಾಗಿ ನೋಡ್ತೇವೆ. ದೇವರು ನಮ್ಮನ್ನು ಹೊಸ ಸೃಷ್ಟಿಯನ್ನು ಮಾಡಿರುವಾಗ ಉದ್ದೇಶ, ನೂತನ ವ್ಯಕ್ತಿಗಳನ್ನಾಗಿ ಮಾಡುವ ಸಂಗತಿಗಳು ಅಂದರೆ ಮಾಡುವ ಉದ್ದೇಶ ಏನಂದರೆ ನಾವು ಸ್ವಾರ್ಥಿಗಳಾಗಿರಬಾರ್ದು. ಸ್ವಾರ್ಥ ಅಂದರೆ ನನ್ನದೇ ನಾನೇ ಎಂಬ ರೀತಿ ಅಲ್ಲ.
ದೇವರು ನಾನು ರಕ್ಷಿಸಿದಂಥ ಉದ್ದೇಶ ಆಲೋಚನೆ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ಕರ್ತನ ಚಿತ್ತ, ದೇವರ ಉದ್ದೇಶ ನಾವು ಇತರರಿಗಾಗಿ, ಕರ್ತನಿಗಾಗಿ ಜೀವಿಸಬೇಕಾದರೆ ಇತರರಿಗಾಗಿ ನಾವು ಜೀವಿಸುವಂಥದ್ದು. ದೇವರು ಕೊಟ್ಟಂಥ ಎಲ್ಲ ವರಗಳು, ದೇವರು ಕೊಟ್ಟಂಥ ಎಲ್ಲ ಆಲೋಚನೆಗಳು, ಪರಲೋಕದ ಆಶೀರ್ವಾದಗಳನ್ನು ಹೊಂದಿರಬೇಕಾದರೆ ನಾನು ಹೇಗೆ ಅದನ್ನು ಇತರಿಗೆ ಹಂಚಿಕೊಂಡು ನಾವು ಕರ್ತನ ಚಿತ್ತ ನೆರವೇರಿಸಬೇಕಾಗಿದೆ ಎಂಬುದನ್ನು ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಆದರೆ ನಾವು ಈ ಲೋಕದಲ್ಲಿ ಫಲ ಬಿಡುವಂಥ ಜೀವಿತ, ಫಲದಾಯಕವಾದಂಥ ಜೀವಿತ, ಇತರಿಗೆ ಆಶೀರ್ವಾದ ನಿಧಿಗಳನ್ನಾಗಿ ನಾವು ಜೀವಿಸಬೇಕೆಂಬಂಥ ಸಂಗತಿಗಳನ್ನು ನಾವು ದೇವರ ವಾಕ್ಯದ ಅನೇಕ ಭಾಗದಲ್ಲಿ ನಾವು ನೋಡ್ತೇವೆ. ನಾವು ಅಂದರೆ ಸತ್ಕ್ರಿಯೆಗಳನ್ನು ಮಾಡುವಂಥವರು ಎಂಬುದಾಗಿ ನಾವು ಮತ್ತಾಯನ ಸುವಾರ್ತೆ ಅದನ್ನು ಪ್ರತ್ಯೇಕವಾಗಿ ನಾವು ನೋಡ್ತೇವೆ. ಅಲ್ಲಿರುವಂಥ ಮಾತು ಸತ್ಯ ನಮ್ಗೆ ಗೊತ್ತುಂಟ, ವಾಕ್ಯ ಓದಿದ್ದೇವೆ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 5 ಮತ್ತು 16ರಲ್ಲಿ ಹೀಗೆ ನೋಡ್ತೇವೆ. ಇರುವಂಥ ವಾಕ್ಯ ಹೀಗೆ ಉಂಟು: ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ, ಗಮನಿಸಿಯಲ್ಲಿ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಇರುವಂಥ ಸಂಗತಿ ಏನಂತ ಹೇಳಿದ್ರೆ, ದೇವರು ನಮ್ಮನ್ನು ಅಂದರೆ ನೀವು ಲೋಕಕ್ಕೆ ಬೆಳಕಾಗಿ, 14ನೇ ವಚನ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಮುಂದಿನ ವಾಕ್ಯ ಅಂದರೆ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು ಮತ್ತು ದೀಪವನ್ನು ಹತ್ತಿಸಿ ಕೊಳಗಳೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ, ಆಗ ಅದು ಮನೆಯವರಿಗೆ ಎಲ್ಲರಿಗೂ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಏನಂತೆ ಜನರ ಮುಂದೆ ಪ್ರಕಾಶಿಸಲಿ. ಇಲ್ಲಿ ಯೇಸು ಕ್ರಿಸ್ತ ತರುತ್ತಿರುವಂಥ ಆಲೋಚನೆ ಅಂದರೆ, ಬೆಳಕತ್ತಲೆಯಲ್ಲಿದ್ದಂಥ ನೀವು ಈಗ ಯೇಸು ಕ್ರಿಸ್ತನ ಬೆಳಕಾಗಿದ್ದಾನೆ. ಯೇಸು ಕ್ರಿಸ್ತನ ಮೂಲಕ ನಮಗೆ ಬೆಳಕು ಸಿಕ್ಕಿರುವಾಗ ಆ ಬೆಳಕಿನ ಗುಣಾತಿಶಯಗಳನ್ನು, ನಾವು ಬೆಳಕಿನವುಗಳನ್ನು ಪ್ರಕಾಶಪಡಿಸಬೇಕಾದಂಥ ರೀತಿಯಲ್ಲಿ, ಅದಕ್ಕೋಸ್ಕರ ಏನಂದರೆ ಈ ಮಾತು ಹೇಳಲ್ಪಟ್ಟಿರೋದು, ನಿಮ್ಮ ಬೆಳಕು ಜನರನ್ನು ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳು. ಇಲ್ಲಿ ದೇವರ ಮಕ್ಕಳ ಜೀವಿತದಲ್ಲಿ ನಾವು ಮಾಡುವಂಥ ಎಲ್ಲ ಒಳ್ಳೆಯ ಕಾರ್ಯಗಳು ಅಂತ ಹೇಳಿದರೆ ಎಷ್ಟರ ಮಟ್ಟಿಗೆ ಉಚಿತವಾಗಿ ಬಂದಿದ್ದೇವೆ, ಉಚಿತವಾಗಿ ಕೊಡುವಂಥ ಸಂಗತಿಗಳು, ಇತರಿಗೆ ಆಶೀರ್ವಾದ ನಿಧಿಗಳಾಗಿ ಜೀವಿಸಬೇಕಾದಂಥ ಸಂಗತಿಗಳು. ದೇವರು ನಮ್ಮ ಈ ಲೋಕದಲ್ಲಿ ಇಟ್ಟಿರುವಂಥ ಉದ್ದೇಶ ಆಲೋಚನೆ, ನಾನು ಆಗಲೇ ಹೇಳಿದಾಗೆ ನಾವು ಈ ಲೋಕದಲ್ಲಿ ಸ್ವಾರ್ಥಿಗಳಾಗಿ ಜೀವಿಸ್ಕೊಡೋದು. ಯೇಸು ಕ್ರಿಸ್ತನ ಜೀವಿತಗಳು ಮಾತ್ರ ಅದು ಹೇಳುವಂಥ ಮಾತು, ಅದೆಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾ ಹೋದನು ಎಂಬುದಾಗಿ ನಾವು ನೋಡ್ತೇವೆ. ದೇವರು ನನಗೆ ಕೊಟ್ಟಿರುವಂಥ ತಲಾಂತುಗಳು, ದೇವರು ನನಗೆ ಕೊಟ್ಟಿರುವಂಥ ಆಶೀರ್ವಾದಗಳು, ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ನಾವು ಇದುವರೆಗೂ ತನ್ನ ಕೃಪೆಯಲ್ಲಿ ಬಲಪಡಿಸಿ ನಡೆಸಿರುವಾಗ ನಾನು ಇತರಿಗೆ ಯಾವ ವಿಧದಲ್ಲಿ ಹೇಗೆ ನಾನು ಆಶೀರ್ವಾದ ನಿಧಿಯಾಗಿ ಜೀವಿಸಬೇಕೆನ್ನುವಂಥ ಒಂದು ಸಂಗತಿ ದೇವರು ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ನಾವು ರೋಮಾಪುರ ಪತ್ರಿಕೆ 12ನೇ ಅಧ್ಯಾಯ 11ನೇ ವಚನದಲ್ಲಿ ಸಹ ನಾವು ನೋಡ್ತೇವೆ. ಏನಂತ ಹೇಳಿದ್ರೆ, 10ರಿಂದ ಓದ್ತೇನೆ: ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರೊಬ್ಬರು ಪ್ರೀತಿಸಿರಿ, ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರ್ರಿ, ಜಾಗ್ರತೆ ಬೇಕಾದರೆ ಆಲಸ್ಯರಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ. ಇಲ್ಲಿ ಇರುವಂಥ ಸಂಗತಿ ಏನಂತ ಹೇಳಿದ್ರೆ, ನಾವು ಕರ್ತನ ಸೇವೆಯನ್ನು ಯಾವ ಭಾವದಲ್ಲಿ ನಾವು ಮಾಡಬೇಕೆಂಬಂಥ ಒಂದು ಸಂಗತಿಯನ್ನು ನೋಡ್ತೇವೆ. ಅದೇ ಇನ್ನೊಂದು ಇಬ್ರಿಯ ಪತ್ರಿಕೆ 13:16ರಲ್ಲಿ ಹೀಗೆ ಉಂಟು: ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡ್ರಿ, ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ಅಂದರೆ ದೇವರ ಮಕ್ಕಳ ಜೀವಿತದಲ್ಲಿ ನಾವು ಮಾಡಬೇಕಾದಂಥ ಒಂದು ಕಾರ್ಯ, ನಮ್ಮ ಒಂದು ಜೀವಿತದ ಶೈಲಿ, ನಾವು ಹೇಗಿರಬೇಕೆಂಬುದನ್ನು, ದೇವರು ನಮ್ಮನ್ನು ಯಾಕೆ ಆರಿಸ್ಕೊಂಡಿದ್ದಾನೆ, ನಾವು ಮಾಡಬೇಕಾದ ಜವಾಬ್ದಾರಿ ಏನೆಂಬುದನ್ನು ಇಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಮತ್ತು 2 ಕೊರಿಂಥ ನಾವು ಬದಲು ನೋಡುವಾಗ ಅಲ್ಲಿ ಇರುವಂಥ ಒಂದು ಇನ್ನೊಂದು ಮಾತು ನೋಡ್ತೇವೆ. 9ನೇ ಅಧ್ಯಾಯದಲ್ಲಿ 9:8ರಲ್ಲಿ ನೋಡುವಾಗ ಅಲ್ಲಿ ಅವನು ಇನ್ನೊಂದು ಮಾತನ್ನು ತಿಳಿಯಪಡಿಸ್ತಿದ್ದಾನೆ. ಏನಂತ ಹೇಳಿದ್ರೆ, ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ, ಗಮನಿಸಿ, ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ಅಲ್ಲಿ 9ನೇ ವಚನ ನೋಡುವಾಗ ಯೇಸು ಕ್ರಿಸ್ತನ ಬಗ್ಗೆ ಹೇಳಲ್ಪಟ್ಟಿದೆ, ಉಪಕಾರ್ಯ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು, ಅವನ ನೀತಿಯ ಫಲವು ಸದಾಕಾಲವೂ ಇರುವುದು ಎಂದು ಶಾಸ್ತ್ರದಲ್ಲಿ ಬರೆದೆಯಲ್ಲ.
ಇಲ್ಲಿ ಕೊಡುವಂಥ ವಿಷಯದಲ್ಲಿ ಪೌಲನು ತಿಳಿಯಪಡಿಸಿದ್ದಾನೆ. ನಾವು ದೇವರಿಗೆ ಕೊಡುವಂಥ ವಿಷಯದಲ್ಲಿ ಯಾವ ವಿಧದಲ್ಲಿ ಕೊಡಬೇಕು, ಸಂತೋಷವಾಗಿ ಕೊಡುವನ್ನ ಮೇಲೆ ದೇವರ ಪ್ರೀತಿ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲದೆ ಇಲ್ಲಿ ಸತ್ಕಾರ್ಯ ವಿಷಯದಲ್ಲಿ ಹೇಳಬೇಕಾದ್ರೆ ನಾವು 9:8 ಹೀಗೆ ನೋಡ್ತೇವೆ, ನೀವು ಯಾವಾಗಲೂ ಏನಂತ ಹೇಳಿದ್ರೆ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು ಎಂಬ ಸಂಗತಿಗಳು. ಅಲ್ಲಿ ಪ್ರತ್ಯೇಕವಾಗಿ ಯೆರೂಸಲೇಮಿನಂಥ ಬಡವರಿಗೆ ದಾನ ಕೊಡಬೇಕಾದ್ರೆ ಕಳಿಸುವಂಥ ರೀತಿಯಲ್ಲಿ ಅವ್ರು ಯಾವ ರೀತಿಯಲ್ಲಿ ಕೊಟ್ಟರು, ಪೌಲರು ಅದು ಅನೇಕ ಭಾಗದಲ್ಲಿ ಬರೆಯಬೇಕಾದರೆ ತಿಳಿಸುವಂಥ ರೀತಿಯಲ್ಲಿ ಅವ್ರು ತಮ್ಮನ್ನೇ ಮೊದಲನೇದಾಗಿ ಒಪ್ಪಿಸಿಕೊಟ್ರು ಎಂಬುದಾಗಿ ನೋಡ್ತೇವೆ. ನಂತರ ಅವ್ರು ನಮಗೂ ಒಪ್ಪಿಸಿಕೊಟ್ರು ಎಂಬ ರೀತಿಯಲ್ಲಿ ಹೇಳ್ತಿದ್ದಾನೆ. ಅಂದರೆ ಕಷ್ಟದಲ್ಲಿ ಕೊರತೆಯಲ್ಲಿದ್ದಂಥ ಜನರನ್ನು ಲಕ್ಷಿಸಿ ಯಾವ ರೀತಿಯಲ್ಲಿ ಅವರು ಸಹಾಯ ಮಾಡ್ತಾ ಬಂದರು ಎಂಬ ರೀತಿಯಲ್ಲಿ ಈ ಕಾರ್ಯಗಳನ್ನು ಇಲ್ಲಿ ಪೌಲನು ತಿಳಿಯಪಡಿಸಿದ್ದಾನೆ. ಆದರೆ ದೇವರು ನಮ್ಮನ್ನು ಕರೆದಂಥ ಉದ್ದೇಶ, ನಾವು ಗಲಾತ್ಯ ಪತ್ರಿಕೆ ನಾವು ಅದನ್ನು ಇನ್ನೊಂದು ಭಾಗದಲ್ಲಿ ನೋಡುವಾಗ 6ನೇ ಅಧ್ಯಾಯದಲ್ಲಿ ಮತ್ತು 10ನೇ ವಚನದಲ್ಲಿ ಹೀಗೆ ನೋಡ್ತೇವೆ. ಅನೇಕ ಭಾಗದಲ್ಲಿ ಸತ್ಯವಿದ ಅನೇಕ ಸಂಗತಿ ಉಂಟು. ಆದ್ದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ, ಮುಖ್ಯವಾಗಿ ಒಂದೇ ಮನೆಯಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರಿಗೆ ಮಾಡೋಣ. ಇಲ್ಲಿ ಪೌಲನು ಬರೀಬೇಕಾದರೆ ಅಲ್ಲಿ ತರುತ್ತಿರುವಂಥ ಆಲೋಚನೆ ಅಂತ ಹೇಳಿದ್ರೆ, ನಾವು ಸಮಯ ಇರುವಾಗ ಎಲ್ಲರಿಗೆ ಒಳ್ಳೆಯದನ್ನು ಮಾಡ್ತಾ ಬರೋಣ. ಅದರ ಪ್ರಾಮುಖ್ಯವಾಗಿ ಏನಂದರೆ ಇರುವಂಥ ಸತ್ಯ ಏನಂದರೆ ಒಂದೇ ಮನೆಯಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರಿಗೆ ಅಂದರೆ ಅನೇಕ ದೇವರ ಮಕ್ಕಳು ಕಷ್ಟದಲ್ಲಿ, ಬಡತನದಲ್ಲಿ, ಕೊರತೆಯಲ್ಲಿ ಇರುವಂಥ ಸಮಯದಲ್ಲಿ ನಮ್ಮ ಇರಬೇಕಾದಂಥ ಒಂದು ಸಂಗತಿ ಸಹಾಯ ಮಾಡುವಂಥದ್ದು, ಅವರಿಗೆ ಆಧಾರವಾಗಿರುವಂಥ ಸಂಗತಿಯಲ್ಲಿ ಅದು ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಉಂಟು ಎಂಬುದನ್ನು ಕೊಡುವುದರ ಮೂಲಕ, ಸಹಾಯ ಮಾಡುವುದರ ಮೂಲಕವಾಗಿ ವ್ಯಕ್ತಪಡಿಸಬೇಕಾದ ಸಂಗತಿ. ದೇವರು ನಮ್ಮನ್ನು ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಮ್ಮನ್ನು ಆದಿಯಲ್ಲಿ ಆರಿಸಿಕೊಂಡು ಸೃಷ್ಟಿಸಿದ್ದಾನೆ ಎಂಬ ರೀತಿಯಲ್ಲಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ನಾವು 1 ತಿಮೋಥಿ 6ನೇ ಅಧ್ಯಾಯ, ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ನೀಡಬೇಕೆಂತಲೂ ವಾಸ್ತವವಾದ ಜೀವನ ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಏನಂತೆ ಒಳ್ಳೆಯ ಅಸ್ಥಿವಾರವಾಗುವಂಥವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸು ಎಂಬುದಾಗಿ. ಇಲ್ಲಿ ಏನಂದರೆ ಪ್ರಾಮುಖ್ಯವಾಗಿ ಪೌಲನು ತಿಮೋಥಿಯನಿಗೆ ಹೇಳಬೇಕಾದ್ರೆ 17ರಿಂದ ಓದುವಾಗ ಗೊತ್ತಾಗ್ತದೆ, ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಏನಂತ ಹೇಳಿದ್ರೆ, ಈ ಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ, ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆ ನೀಡದೆ, ನಮ್ಮ ಅನುಭವಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ನೀಡಬೇಕೆಂತಲೂ ವಾಸ್ತವವಾದ ಜೀವನ ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರಾಗಿರಬೇಕೆಂಬುದಾಗಿ ಬೋಧಿಸು ಎಂಬುದಾಗಿ ಹೇಳ್ತಿದ್ದ. ಅಂದರೆ ನಮ್ಮ ಜೀವಿತದಲ್ಲಿ ದೇವರ ಮಕ್ಕಳಲ್ಲಿ ಇರಬೇಕಾದಂಥ ಒಂದು ಸಂಗತಿ ಏನಂದರೆ, ನಾವು ಸತ್ಕಾರ್ಯ ವಿಷಯದಲ್ಲಿ ಏನಂತ ಹೇಳಿದ್ರೆ ಐಶ್ವರ್ಯವಂತರಾಗಿರಬೇಕು ಎಂಬುದಾಗಿ ಹೇಳಲ್ಪಟ್ಟಿದೆ. ಈ ಲೋಕ ಅನೇಕರು ದ್ರವ್ಯ ಅನೇಕ ಭಾಗದಲ್ಲಿ ಉಂಟು. ಲೋಕ ಸುವಾರ್ತೆ 12ನೇ ಅಧ್ಯಾಯ 20 ನೋಡುವಾಗ ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡಂಥ ಐಶ್ವರ್ಯವಂತನ ಆಗಿರಬಾರದು, ತಮಗೋಸ್ಕರ ಸ್ವಾರ್ಥಿಗಳಾಗಿ ಜೀವಿಸುವಂಥ ಸಂಗತಿ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ದೇವರ ವಾಕ್ಯದ ಸ್ಪಷ್ಟವಾಗಿ ಹೇಳಬೇಕಾದ್ರೆ 2 ತಿಮೋಥಿ 2:21 ಒಂದು ಮಾತು ಹೇಳಲ್ಪಟ್ಟಿದೆ. ದೇವರ ಉದ್ದೇಶ ಆಲೋಚನೆ ಏನು ಉಂಟು ಅಂದರೆ ಅಲ್ಲಿ 2:21 ಹೀಗೆ ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ಈಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠೆನಾಗಿಯೂ ಯಜಮಾನಿಗೆ ಉಪಯುಕ್ತವಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು. ದೇವರ ಉದ್ದೇಶ ಪ್ರಿಯರೇ, ನಾವೇನಂದರೆ ಈ ಸಕಲ ಸತ್ಕಾರ್ಯಗಳು ಅಂತ ಹೇಳಬೇಕಾದ್ರೆ ನಮ್ಮ ಶುದ್ಧಪಡಿಸ್ಕೊಳ್ಳುವುದಾದರೆ, ಇಲ್ಲಿ ಪೌಲನ ಹೇಳಬೇಕಾದ್ರೆ ಯಜಮಾನಿಗೆ ಉಪಯುಕ್ತವಾದಂಥ ಏನಂತ ಹೇಳಿದ್ರೆ ಉಪಯುಕ್ತನಾಗಿಯೂ ಸಕಲ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು. ದೇವರು ನಮ್ಮಿಂದ ನೋಡುವಂಥದ್ದು ಅಪೇಕ್ಷಿಸುವಂಥ ಸಂಗತಿ ಏನಂದರೆ ನಾವು ಇತರಿಗೆ ಆಶೀರ್ವಾದಗಳಾಗಬೇಕು. ಯಾವಾಗ ಕರ್ತನಿಗೆ ಸಮರ್ಪಿಸ್ಕೊಳ್ತೇವೋ, ದೇವರು ನನಗೆ ಕೊಟ್ಟಿರುವುದರಲ್ಲಿ ನಾವು ಮಾಡಬೇಕಾದ ಕಾರ್ಯಗಳು
ಯಾವ್ಯಾವ ರೀತಿಯಲ್ಲಿ ಲೋಕದಲ್ಲಿ ನಮ್ಮನ್ನು ನಡೆಸಬೇಕೆಂಬ ಉಪಯೋಗಿಸಬೇಕೆಂಬುದಾಗಿದ್ದಾನೆ. ನಾವು ಇತರರಿಗೆ ಆಶೀರ್ವಾದ ನಿಧಿಯಾಗಿ ದೇವರ ಚಿತ್ತವರ ಉದ್ದೇಶಗಳನ್ನು ನೆರವೇರಿಸುವಂಥವರಾಗಿರಬೇಕೆಂಬುದಾಗಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಕೊನೆಯದಾಗಿರುವಂಥ ವಿಷಯ ಅಂದರೆ ಸತ್ಕಾರ್ಯಗಳನ್ನು ಮಾಡೋದು ಮೊದಲೇ ನೇಮಿಸಿದ್ದಾನೆ ಅಂತ ಹೇಳಬೇಕಾದ ದೇವರ ಉದ್ದೇಶ, ದೇವರ ಆಲೋಚನೆ ಅಂತ ಹೇಳಿದ್ರೆ ನಾವು ಸ್ವಾರ್ಥಿಗಳಾಗಿರಬಾರ್ದು. ನೋಡ್ರಿ, ಮಿಷನರಿಗಳು ಬಂದಂಥ ರೀತಿ ಅನೇಕ ವರ್ಷಗಳ ಹಿಂದೆ ನೋಡಬೇಕಾದರೆ ಬೇರೆ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಬಂದಾಗ ಅವ್ರು ಮಾಡಿದಂಥ ಸೇವೆ ಕಾರ್ಯಗಳು, ಅವರ ಸೇವೆ ಕಾರ್ಯಗಳು ಈಗಲೂ ವ್ಯಕ್ತವಾಗ್ತದೆ. ಅವ್ರು ಮಾಡಿದಂಥ ಮಿಷನ್ ಹಾಸ್ಪಿಟಲ್ ಆಗಿರ್ಬೋದು, ಸ್ಕೂಲ್ಗಳಾಗಿರ್ಬೋದು, ಅನೇಕ ಕಾರ್ಯಗಳು, ಅನೇಕ ರೀತಿಯಲ್ಲಿ ಅವರ ಕಾರ್ಯಗಳು ಈಗಲೂ ಅವರ ಸೇವೆ ಎಷ್ಟು ವಿಶೇಷವಾದ ಎಂಬುದನ್ನು ನಾವು ನೋಡುವಂಥವ್ರು. ಅದರ ಪ್ರತಿಫಲ ದೇವರು ಅವರು ಕೊಡುವಾತನಾಗಿದ್ದ ಸಂಗತಿಗಳನ್ನು ನಾವು ಅನುಭವಿಸಿದ್ದೇವೆ. ಸುವಾರ್ತೆಗೋಸ್ಕರ ಎಲ್ಲವನ್ನ ತ್ಯಜಿಸಿ ಮಾಡಿದಂಥ ಕಾರ್ಯ, ತ್ಯಾಗಪೂರ್ವಕವಾದ ಸೇವೆ, ಅದು ವಿಶೇಷವಾದ ಶ್ಲಾಘನೀಯವಾಗಿದೆ ಎಂಬುದಾಗಿ ನೋಡ್ತೇವೆ. ನಮ್ಮ ಜೀವಿತ ದೇವರು ಮಾಡಿದಂಥ ಕಾರ್ಯ, ನಮ್ಮ ರಕ್ಷಿಸಿದಂಥ ರೀತಿ, ನಮ್ಮನ್ನು ಕರೆದಂಥ ಉದ್ದೇಶ, ನಾವು ಸ್ವಾರ್ಥಿಗಳಾಗಿ ಜೀವಿಸುತ್ತದೆ. ದೇವರೇ, ಈಗ ನಾನು ಇದ್ದೇನೆ, ನನ್ನನ್ನು ನಡೆಸಿ ಉಪಯೋಗಿಸು, ಕರ್ತನ ನಮ್ಮ ಮೂಲಕ ಏನು ಮಾಡಬೇಕೆಂಬುದಾಗಿದ್ದಾನೆ. ಕರ್ತನ ಸೇವೆಯಲ್ಲಿ ಕರ್ತನ ಕೊಟ್ಟಂಥ ಎಲ್ಲ ಜವಾಬ್ದಾರಿಕೆಗಳು ಯಾವುದೇ ಆಗಿರಲಿ, ನಾವು ಇತರಿಗೆ ಆಶೀರ್ವಾದ ನಿಧಿಗಳಾಗಿ ಕರ್ತನ ಮೆಚ್ಚಿಸುವಂಥವರು, ಕರ್ತನನ್ನು ಪ್ರೀತಿಸುವಂಥವ್ರು, ಕರ್ತನನ್ನು ಪ್ರಕಟಿಸುವಂಥವರಾಗಿ ಜೀವಿಸುವಂಥ ದೇವರೇ ನಾನು ನಡೆಸು ಎಂಬುದಾಗಿ ನಾವು ಬೇಡಬೇಕಾಗಿದ್ದೆ. ನಾವು ಆತನ ನಿರ್ಮಾಣ. ದೇವರು ನಮ್ಮನ್ನು ಆರಿಸ್ಕೊಂಡ ಉದ್ದೇಶ ಅಂದರೆ ಸತ್ಕಾರ್ಯಗಳು ಮಾಡೋದಕ್ಕಾಗಿ ನಮ್ಮನ್ನು ಮೊದಲೇ ಆರಿಸ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಕರ್ತನ ನಮ್ಮ ಜೀವಿತ ಕೊಟ್ಟ ಜವಾಬ್ದಾರಿಕೆ, ಎಲ್ಲ ಕಾರ್ಯಗಳು ಕರ್ತನ ಮಹಿಮೆಗೋಸ್ಕರ, ಕರ್ತನ ಉದ್ದೇಶ, ಆತನ ಚಿತ್ತವನ್ನು ನೆರವೇರಿಸೋಕ್ಕೋಸ್ಕರ. ಪ್ರಿಯರೇ, ದೇವರ ಮಾತುಗಳನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಸತ್ಯತೆ ನೋಡುವಾಗ ನಾವು ನಿನ್ನ ನಿರ್ಮಾಣ, ನೀನು ನಮ್ಮನ್ನು ನಿರ್ಮಿಸಿದ್ದಿ, ನಮ್ಮನ್ನು ಕರೆದಿದ್ದಿ, ನಮ್ಮನ್ನು ಆರಿಸ್ಕೊಂಡಿದ್ದಿ. ಈ ಲೋಕದಲ್ಲಿ ನೀನು ಕರೆದಂಥ ಉದ್ದೇಶ ನಾವು ಸ್ವಾರ್ಥಿಗಳಾಗಿ ಜೀವಿಸದೆ ನಿನ್ನ ಚಿತ್ತ, ನಿನ್ನ ಉದ್ದೇಶ, ನೀನು ಕೊಟ್ಟ ಜವಾಬ್ದಾರಿಕೆಯನ್ನು ನಾವು ಮಾಡಿ ಮುಗಿಸುವಂತೆ ದೇವರೇ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸುವಂತೆ ಕೃಪೆ ಮಾಡು. ಮತ್ತು ನಿನ್ನ ಸನ್ನಿಧಾನ ಸೇರಬೇಕಾದರೆ ನಾವು ಧೈರ್ಯದೊಡನೆ ನಾಚಿಕೆ ಪಡದೆ ಕರ್ತನೆ, ಹೌದು ನಿನ್ನ ವಾಕ್ಯ ಹೇಳಿದ್ದಿ, ಸತ್ಕಾರ್ಯಗಳು ಮಾಡುವಾಗ ಅದು ಹೇಗೆ ದೇವರು ಪ್ರತಿಫಲ ಕೊಡುವಾತನಾಗಿದ್ದಾನೆ ಎಂಬುದನ್ನು ನೀನು ತಿಳಿಸಿದ್ದಿ. ಇದಕ್ಕಾಗಿ ಸ್ತೋತ್ರ. ನಾವೆಲ್ಲದರಲ್ಲಿಯೂ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ನಿನಗೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆಯೇ. ಆಮೇನ್.